ಚೈನ್ ಸ್ಟಿಚ್ಚು ಹೇಗೆ ಹಾಕೋದು ಅಂತ ಕಲಿಯುವ ನಾವು. 6 ಎಳೆ ದಾರ ತೆಗೆದುಕೊಂಡು ಒಂದು ನಾಟ್ ಹಾಕಿ ಅದನ್ನು ಬಟ್ಟೆಯ ಹಿಂದುಗಡೆ ಇಟ್ಕೊಂಡು 9 ನಂಬರದ ಕ್ರೋಶೆ ನೀಡಲ್ನಿಂದ ವರ್ಕನ್ನು ಈ ರೀತಿ ಸೂಜಿಯಲ್ಲಿ ತೆಗೆದುಕೊಂಡು ಇದನ್ನು ಇಲ್ಲಿ ಫಿಕ್ಸ್ ಮಾಡಿಕೊಳ್ಳಬೇಕು. ಈಗ ಚೈನ್ ಸ್ಟಿಚ್ ಹೇಗೆ ಹಾಕೋದು ನೋಡುವ. 1 ಈ ರೀತಿ ಸೂಜಿ ಇರ್ತದಲ್ಲ, ಸೂಜಿಯ ಮುಖವನ್ನು ಪಾಯಿಂಟನ್ನು ನಮ್ಮ ಸೈಡಿಗೆ ಮುಖ ಮಾಡಿ ಈ ರೀತಿಯಲ್ಲಿ ವರ್ಕನ್ನು ಒಳಗಡೆ ಎಳೆದುಕೊಳ್ಳಬೇಕು. 3 4 ಈ ರೀತಿಯಲ್ಲಿ ಒಳಗೆ ತಗೊಳ್ಳುತ್ತೆ. ಈಗ ಇದನ್ನು ಹೇಗೆ ಫಿಕ್ಸ್ ಮಾಡೋದು, ಎಲ್ಲಿಗೆ ಬರ್ತದೆ ಅಂತ ನೋಡಿ ಅಲ್ಲಿಗೆ ಫಿಕ್ಸ್ ಮಾಡಬೇಕು ಈ ರೀತಿಯಲ್ಲಿ. ಇನ್ನೊಂದು ಸತಿ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ಸರಿಯಾಗಿ ನೋಡಿ. ಈ ರೀತಿ ದಾರ ಸುತ್ತಿಕೊಂಡಿರ್ತೀವಲ್ವ, ಎಡಗೈಯ ಬೆರಳಲ್ಲಿ ಈ ಬೆರಳಲ್ಲಿ ದಾರ ಸುತ್ತಿಕೊಂಡಿರ್ತೀವಿ. ಇದು ಟೈಟ್ ಹಿಡ್ಕೋಬೇಕು, ಅಂದರೆ ನಿಮಗೆ ವರ್ಕಿಗೆ ಹೇಗೆ ಬೇಕು ಹಾಗೆ. ತುಂಬ ಲೂಸು ಹಿಡ್ಕೋಬಾರ್ದು, ಹಂಗಂದ್ರೆ ತುಂಬ ಟೈಟು ಹಿಡ್ಕೋಬಾರ್ದು. ಈ ರೀತಿ ಇರ್ತದಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ರೀತಿ ಇಟ್ಕೊಂಡು ಈ ಪಾಯಿಂಟು ನಮ್ಮ ಸೈಡಿಗೆ ಮುಖ ಮಾಡಿ ಇರಬೇಕು. ಈ ರೀತಿ ಪಾಯಿಂಟಲ್ಲಿ ತಗೋಬೇಕು ಮೆಲ್ಲಕ್ಕೆ. ಈ ರೀತಿಯಲ್ಲಿ ಈಗ ಇದು ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಇದನ್ನು ಫಿಕ್ಸ್ ಮಾಡುವ. ಇದು ಇಲ್ಲಿಗೆ ಬರ್ತದೆ. 2 ದಾರ ಇರ್ತದೆ, 2 ಈಚೆಯಿಂದ ತೆಗೆದುಕೊಂಡ 1ರಿಂದ 2 ಒಳಗೆ ಹೋಗಬೇಕು ಈ ರೀತಿ. ಈಗ ಪುನಃ ಚೈನ್ ಸ್ಟಿಚ್ ನೋಡುವ ಹೇಗೆ ಅಂತ. ಈಗ ಇನ್ನೊಂದು ಸತಿ ಸಿಂಗಲ್ ಚೈನ್ ಹೇಗೆ ಹಾಕೋದು, ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡುವ. ಈ ರೀತಿ ದಾರ ತೆಗೆದುಕೊಂಡು ಈ ರೀತಿ ನೋಡಬೇಕು ಹೀಗೆ. ಎಲ್ಲಿ ಫಿಕ್ಸ್ ಮಾಡೋದು ಅಂತಲೂ ನೋಡುವ, ಎಲ್ಲಿಗೆ ಬರ್ತದೋ. ಇದೀಗ ಹಿಡಿದು ನೋಡುವಾಗ ಇಲ್ಲಿಗೆ ಬರ್ತದೆ ಅಲ್ಲ, ಇಲ್ಲಿ ಫಿಕ್ಸ್ ಮಾಡಬೇಕು ಇದನ್ನು. ಈಗ 2 ಇದೆ, 2ರ ಕಡೆ 1 ಸತಿ. ಇನ್ನೊಂದು ಸತಿ ತೋರಿಸ್ತೀನಿ. ಈ ರೀತಿ ಇರ್ತದಲ್ಲ, ಹೇಗೆ ಚೈನ್ ಸ್ಟಿಚ್ ಹಾಕೋದು ಅಂತ. ಪಾಯಿಂಟ್ ಯಾವತ್ತೂ ನಮ್ಮ ಸೈಡಿಗೆ ಮುಖ ಮಾಡಿರಬೇಕು ನೋಡಿ. ಇದು ಒಂದು ಬಿಟ್ಟು ಆಯಿತು, ನಾನಿಲ್ಲಿ ತಪ್ಪಿಸಿ ಈ ರೀತಿ ಹಿಡ್ಕೊಂಡು ಪಾಯಿಂಟು ನಮ್ಮ ಸೈಡಿಗೆ ಮುಖ. 1 2 3 4 5 ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಫಿಕ್ಸ್ ಮಾಡಿ. ಈಗ 2 ಇದೆ, ಈ ರೀತಿಯಲ್ಲಿ ಕಾಣ್ತದೆ ಚೈನ್ ಸ್ಟಿಚ್. ಇನ್ನೊಂದು ಸತಿ ತೋರಿಸ್ತೀನಿ. 2 3
ಹೌದಾ? ಎಲ್ಲಿಗೆ ಬರ್ತದೆ ನೋಡಿ ಫಿಕ್ಸ್ ಮಾಡಿ. ಈಗ ಈ ವರ್ಕನ್ನು ಇಲ್ಲಿಗೆ ಮುಗಿಸುವ. ಈ ರೀತಿ ದಾರವನ್ನು ಮೇಲಕ್ಕೆ ತೆಗೆದುಕೊಂಡು ಕಟ್ ಮಾಡಿ ಈ ರೀತಿ ಇರ್ತದನ್ನು ಹೀಗೆ ಎಳೆದ್ರೆ ಫಿಕ್ಸ್ ಚೈನ್ ಸ್ಟಿಚ್ ಆಯಿತು.